ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಭಾವಿಸ್ತಾ ಇವತ್ತಿನ ನನ್ನ ವೀಡಿಯೋನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಾಫಿ, ಟೀ, ಹಾಲು ಕುಡಿಸಿ ಪಾಪಿಗೆ ಎಲ್ಲ ಆಗಿತ್ತು. ನೆಕ್ಸ್ಟ್ ಅವನು ಬೆಳಗ್ಗೆನೇ ಏನು ಜ್ಞಾನ ಆಗ್ಬಿಟ್ಟಿತ್ತೋ ಏನೋ ಗೊತ್ತಿಲ್ಲ, ಜ್ಞಾನೋದಯ ಆಗ್ಬಿಟ್ಟಿತ್ತು ಅವನಿಗೆ. ಕಲರ್ಸ್ ತುಂಬ್ತೀನಿ ಅಂತ ಹೇಳಿ ಬುಕ್ಸ್ ತಗೊಂಡು ಬಂದಿದ್ದ. ಪಾಪುಲಂತೂ ತುಂಬಾ ಇಷ್ಟಪಡ್ತಿದ್ದೆ ಫ್ರೆಂಡ್ಸ್, ಕಲರ್ಸ್ ತುಂಬೋದು, ಸ್ಕ್ರಿಬ್ಲಿಂಗ್ ಇದೆಲ್ಲ ತುಂಬ ಮಾಡ್ತಿದ್ದೆ. ಈಗ ಯಾಕೋ ಇತ್ತೀಚೆಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿಬಿಟ್ಟಿದೆ. ಅಂದರೆ ಸ್ವಲ್ಪ ಆಟ ಆಡೋಕ್ಕೆ ಫ್ರೀಯಾಗಿ ಬಿಟ್ಬಿಟ್ಟಿದೆ ನಾನು ಇಷ್ಟು ದಿನ. ಈಗ ಸ್ವಲ್ಪ ಕೊಡ್ತಾಯಿದ್ದೀನಿ. ಅದಕ್ಕೆ ಅವನು ಇವತ್ತು ಬೆಳಗ್ಗೆನೇ ಎತ್ಕೊಂಡು ಬಂದುಬಿಟ್ಟಿದ್ದ, ನಾನು ಮಾಡ್ತೀನಿ ಅಂತ ಹೇಳಿ. ಅವ್ರ ಪಪ್ಪನ ಜೊತೇಲಿ ಕೂಸ್ಕೊಂಡು ಮಾಡಿಸ್ತಿದ್ದ. ಅವ್ನ ಜೊತೆಗೆ ಯಾರು ಕಂಪ್ನಿ ಕೊಡಬೇಕು, ಹಂಗಾದ್ರೇ ಅವನು ಒಂದು ಕೆಲಸನ ಸರಿಯಾಗಿ ಮಾಡೋದು. ರೈನ್ಬೋ ಕಲರ್ ಮಾಡ್ತಾಯಿದ್ದ, ಅದನ್ನೇ ತೋರಿಸ್ತಾ ಇದ್ದೆ. ನೆಕ್ಸ್ಟು ಇಲ್ಲಿ ನಾನು ತಿಂಡಿಗೆ ರೆಡಿ ಮಾಡ್ಕೊತಿದ್ದೆ. ಇವತ್ತು ಟೊಮೊಟೊ ಗೊಜ್ಜು ಮತ್ತು ಚಪಾತಿ ಕಾಂಬಿನೇಷನ್ ಆಲ್ಮೋಸ್ಟ್ ಕಡಿಮೆ ಮಾಡಿಬಿಟ್ಟಿದೆ ನಮ್ಮ ಮನೇಲಿ. ಕೆಮ್ಮಾಗುತ್ತೆ ಟೊಮೊಟೊ ಜಾಸ್ತಿ ತಿನ್ನೋದ್ರಿಂದ ಅಂತ ಹೇಳಿ. ಅದಕ್ಕೆ ಇವತ್ತು ಟ್ರೈ ಮಾಡೋಣ ಅಂತ ಹೇಳಿ, ಪಾಪು ಹೇಗೆ ತಗೋತಾನೆ ಅದನ್ನ ನೋಡೋಣ ಅಂತ ಹೇಳಿ ಮಾಡಿದೆ. ಪಾಪುಗಂತೂ ತುಂಬಾ ಇಷ್ಟ ಆಗೋಯಿತು. ಅವನು ಚಪಾತಿ ಟೊಮೊಟೊ ಗೊಜ್ಜು ಮಾಡಿಕೊಡು ಮಮ್ಮಿ ಅಂತ ಹೇಳ್ತಾನೆ ಇರ್ತಾನೆ ಈಗಲೂ. ಅಷ್ಟು ಇಷ್ಟಪಟ್ಟು ತಿಂದ ಅವನು. ನೋಡೋಣ ಮಧ್ಯೆ ಮಾಡೋಣ ಅಂತ ಹೇಳಿ. ಟೊಮೊಟೊದಲ್ಲೂ ಕೂಡ ಒಳ್ಳೆ ವಿಟಮಿನ್ ಸಿ ಇರುತ್ತೆ, ಒಳ್ಳೆಯದು ಅದು ಕೂಡ. ಬಟ್ ಕೆಮ್ಮಾಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಅಂದರೆ ಸಾಂಬಾರಿಗೆಲ್ಲ ಹಾಕ್ತೀನಿ, ಕಂಪ್ಲೀಟಾಗಿ ಅದರಿಂದನೇ ಮಾಡ್ಕೊಡೋದನ್ನು ಅವಾಯ್ಡ್ ಮಾಡ್ತೀನಿ. ಟೊಮೊಟೊ ಗೊಜ್ಜೆಲ್ಲ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ನಾನು ಚಪಾತಿ ಒತ್ತೋದಕ್ಕೆ ಅಂತ ಹೇಳಿ ಚಪಾತಿ ಹಿಟ್ಟನ್ನು ಮೊದಲೇ ಟೊಮೊಟೊ ಗೊಜ್ಜು ಮಾಡೋದಕ್ಕೂ ಮೊದಲೇ ರೆಡಿ ಮಾಡಿ ಇಟ್ಕೊತೀನಿ. ಒಂದು 1/2 ಅವರ್ ಆದರೂ ನೆನಿಬೇಕು. ಅದು ಜಾಸ್ತಿ ನೆಂದಷ್ಟು ಜಾಸ್ತಿ ಸ್ಮೂತಾಗಿರುತ್ತೆ ಚಪಾತಿ. ಈ ಮನೆಗೆ ಬಂದಾಗಿಂತ ನನ್ನ ರೂಟೀನ್ ಅಂತೂ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ. ಆ ಮನೇಲಿ ಹೇಗಿದ್ದೆ ಹಾಗೆ ಇರಬೇಕು ಅಂದರೆ ಇಲ್ಲಿ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಹೊಸದಾಗಿ ಫೀಲ್ ಆಗ್ತಾಯಿದೆ. ಆಮೇಲೆ ಸ್ವಲ್ಪ ದೊಡ್ಡದು ಕೂಡ ಅಲ್ವಾ, ಸ್ವಲ್ಪ ಕ್ಲೀನಿಂಗ್ ಕೆಲಸ ಜಾಸ್ತಿ ಆಗ್ತಾಯಿದೆ. ಬಟ್ ಇದು ಒಂದು ಸಲ ಕ್ಲೀನ್ ಮಾಡಿದ್ರೆ ಇನ್ನು ಸಂಜೆ ತನಕ ಮನೆ ಅಷ್ಟು ಈ ಪಾಪು ಚೆಲ್ಲೋದು ಬಿಟ್ಟರೆ ಬೇರೆ ಏನೂ ಕೊಳೆ ಆಗೋಲ್ಲ. ಅಲ್ಲಿ ತುಂಬಾ ಆಗ್ಬಿಡ್ತಾಯಿತ್ತು. ಮತ್ತೆ ಅಲ್ಲಿ ನಾನು ವಾತಿಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡ್ತಿತ್ತು. ಆರ್ಗನೈಸ್ ಮಾಡೋದು, ಮತ್ತೆ ಅಲ್ಲಿಗೆ ಬಂದು ಬಿದ್ಕೊಳ್ಳೋದು ಎಲ್ಲ. ಬಟ್ ಇಲ್ಲಿ ಆ ಸಮಸ್ಯೆ ಒಂದು ಕಡಿಮೆ ಆಗಿದೆ. ಈಗ ಚಪಾತಿ ಒತ್ತಾ ಇದ್ದೀನಿ ನಾನು. ಚಪಾತಿ ಒತ್ತಲಿಕ್ಕೆ ಮುಂಚೆ ನಾನು ಒಂದು ಕಲ್ಲು ಇಟ್ಕೊಂಡ್ಬಿಟ್ಟಿದ್ದೀನಿ ಆ ಮನೆಯಿಂದನೂ. ಈ ಟೈಲ್ಸ್ ಕಲ್ಲನ್ನ ಆಲ್ಮೋಸ್ಟ್ ಎಲ್ಲದಕ್ಕೂ, ತರಕಾರಿ ಕಟ್ ಮಾಡೋದಕ್ಕೆ, ಚಪಾತಿ ಒಸೆಯೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಅದಕ್ಕೇ ಚಪಾತಿ ಒತ್ತೋದನ್ನ ಹಾಗೆ ಒಂದು ವೀಡಿಯೋ ಮಾಡ್ತಿದ್ದೆ. ನಮ್ಮ ಮನೇಲಿ ನಾನು ಚಪಾತಿ ಒತ್ತೋದು, ನಾನು ಮಾಡೋ ಚಪಾತಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಅದಕ್ಕೇ ಅದನ್ನು ಒಂದು ವೀಡಿಯೋ ಮಾಡ್ತಿದ್ದೆ. ಮೊದಲು ಒಂದು ವೀಡಿಯೋ ಮಾಡಿದ್ದೆ, ನನ್ನ ಹಳೆ ವೀಡಿಯೋದಲ್ಲಿ ಇರಬೇಕು ಅದು ಮೋಸ್ಟ್ಲಿ, ಯಾವ ರೀತಿ ಬಿಗಿನರ್ಸು ಈಸಿಯಾಗಿ ಚಪಾತಿ ಒತ್ತೋದನ್ನು ಕಲ್ತ್ಕೊಬೋದು ಅಂತ. ನಾನು ಏನಿಲ್ಲ, ಗೋಧಿ ಹಿಟ್ಟು ಹಾಕಿನೇ ಒತ್ತೋದು. ಮೊದಲು ಮೈದಾ ಹಿಟ್ಟು ಹಾಕೊತಿದ್ದೆ, ಬಟ್ ಯಾಕೋ ಮೈದಾ ಸ್ವಲ್ಪನೂ ಬೇಡ ಅಂತ ಅನಿಸಿ ಅವಾಯ್ಡ್ ಮಾಡಿಬಿಟ್ಟೆ. ಇವಾಗ ಏನು ಮಾಡ್ತೀನಿ ಅಂದರೆ ಗೋಧಿ ಹಿಟ್ಟನ್ನೇ ಹಾಕಿ ಸ್ವಲ್ಪ ಹಂಗಂಗೆ ಹರಡ್ಕೊಂಡು ಒತ್ತೋದನ್ನು ಕಲ್ತಿದ್ದೀನಿ. ತುಂಬಾ ಸ್ಮೂತಾಗುತ್ತೆ ಮತ್ತು ತುಂಬಾ ತೆಳುವಾಗಿ ಬರುತ್ತೆ. ನೀವು ಎಷ್ಟು ತಿನ್ನೋಕೆ ಬೇಕಾದರೂ ಒತ್ಬೋದು. ಇದಕ್ಕೆ ಚಪಾತಿ ಹಿಟ್ಟಿಗೆ ಏನು ಮಾಡಬೇಕು ಅಂದರೆ, ಕಲಿಸ್ತಾ ಇರ್ತೀವಲ್ಲ ಅದನ್ನು ಹಿಟ್ಟನ್ನು ನಾದಬೇಕಾದ್ರೆ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಒಂದು 2-3 ಸ್ಪೂನು ಸಾಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ, ನೀವು ಎಣ್ಣೆ ಬೇಡ ಅಂದರೆ ತುಪ್ಪ ಕೂಡ ಹಾಕ್ಕೊಬೋದು, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ ಅಂತೂ. ಅಷ್ಟು ನೀಟಾಗಿ ನಾವು ಒತ್ಕೊಬೋದು ಅಭ್ಯಾಸ ಮಾಡ್ಕೊಂಬಿಟ್ರೆ. ಎಣ್ಣೆಲಿ ಒತ್ತಾರೆ ಕೆಲವೊಬ್ಬರು, ನನಗೆ ಎಣ್ಣೆ ಜಾಸ್ತಿ ಆಗುತ್ತೆ ಅನಿಸುತ್ತೆ, ಅದಕ್ಕೆ ನಾನು ಎಣ್ಣೆನ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಇಲ್ಲೂ ಅಷ್ಟೇ, ನಾನು ಚಪಾತಿಗೆ ನೋಡ್ತಿರ್ಬೋದು ನೀವು, ಒಂದು ಚಿಕ್ಕ ಸ್ಪೂನ್ ಇಟ್ಕೊಂಡಿದ್ದೀನಿ ಅಲ್ವಾ, ಅದು 1 ಸ್ಪೂನ್ ಹಾಕಿದ್ರೇ ಜಾಸ್ತಿ. ನನಗೆ ಎಣ್ಣೆ ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದರಲ್ಲೂ ಈ ರಿಫೈನ್ಡ್ ಆಯಿಲೆಲ್ಲ ನನಗೆ ಯೂಸ್ ಮಾಡೋದಕ್ಕೇ ಇಷ್ಟ ಇಲ್ಲ. ನೋಡಬೇಕು, ಏನಾದ್ರು ಆಲ್ಟರ್ನೇಟಿವ್ ಗಾಣದ ಎಣ್ಣೆ ಏನಾದರೂ ಹಾಕ್ಸಿ ತರಿಸೋಣ ಅಂತ ನೋಡ್ತಾ ಇದ್ದೀನಿ. ನೋಡೋಣ, ಇನ್ನು ಫ್ಯೂಚರ್ ಡೇಸಲ್ಲಿ ಅದನ್ನು ಕೂಡ ಸರಿಯಾಗಿ ಹುಡ್ಕೊಬೇಕು. ನೋಡಿದ್ದೀನಿ, ಒಂದು ಚಾಮರಾಜನಗರದಲ್ಲಿದೆ. ಇಲ್ಲಿಂದ ಅಲ್ಲಿಗೆ ಹೋಗೋ ತನಕ ಸ್ವಲ್ಪ ಕಷ್ಟ. ಬಟ್ ಆಲ್ಟರ್ನೇಟಿವ್ ಏನಾದ್ರು ಮಾಡಬೇಕು ಅಂದರೆ ಆ ಥರ ಸಿಕ್ಕಿದ ಮೇಲೆ ಮಾಡ್ಕೊಬೇಕು. ನೋಡೋಣ, ಕೊಬ್ಬರಿ ಹಾಕ್ಸೋಣ, ಕಡಲೆಕಾಯಿ ಬರುತ್ತಲ್ಲ ಅದು ಹಾಕ್ಸೋಣ, ಯಾವ್ದು ಬೇಕು ನೋಡಿ ಹಾಕಿಸ್ಕೊಂಡು ತರೋಣ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ರಿಫೈನ್ಡ್ ಆಯಿಲೇ, ಅದಕ್ಕೇ ಏನು ಮಾಡ್ತೀನಿ, ಅವಾಯ್ಡ್ ಮಾಡ್ತೀನಿ ಆದಷ್ಟು. ಪಾಪುಗೆಲ್ಲ ತುಪ್ಪ ಹಾಕಿ ಕೊಡ್ತೀನಿ, ನಮಗೆ ಮಾತ್ರ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಕೊತೀನಿ. ನೋಡ್ತಿದ್ದೀರಲ್ವ, ಕಂಪ್ಲೀಟಾಗಿ ಎಲ್ಲ ಕಡೆ ಬೇಯಿಸ್ಬೇಕು. ನಮ್ಮ ಅಣ್ಣನಿಗಂತೂ ಒಂದು ಕಾರ್ನರ್ ಕೂಡ ಅವನಿಗೆ ಬೆಂದಿಲ್ಲದೆ ಹೋದರೆ ತಿನ್ನೋದಿಲ್ಲ. ಅವನು ಕಂಪ್ಲೀಟಾಗಿ ಬೇಯಿಸ್ಕೊಡ್ಬೇಕು ಆ ರೀತಿ. ನಮ್ಮ ಮನೇಲಿ ಏನಿಲ್ಲ, ನಾನು ಎಷ್ಟು ನೀಟಾಗಿ ಬೇಯಿಸ್ತೀನಿ, ನಾನು ಎಲ್ಲ ಕಡೆ ಬೇಯಿಸ್ಕೊತೀನಿ. ಆ ರೀತಿ ಬೇಯಿಸ್ಕೊಟ್ರೆ ಸಾಕು. ಇನ್ನು ಚಪಾತಿ ಮತ್ತು ಟೊಮೊಟೊ ಗೊಜ್ಜು ರೆಡಿ. ಇಬ್ಬರಿಗೂ ಹಾಕ್ಕೊಟ್ಟು ನಾನು ಕೂಡ ಮುಖ ತೊಳೆಯೋಕ್ಕೆ ಹೋಗಿದ್ದೆ. ಅಂದರೆ ನಮ್ಮ ಮನೆಯವ್ರಿಗೆ ತುಂಬಾ ಬಿಸಿ ಅಲ್ಲಿ ಮಾಡಿ ಅಲ್ಲಿ ಹಾಕ್ಕೊಡ್ಬೇಕು, ಹಂಗಾದ್ರೇ ಅವರು ಸರಿಯಾಗಿ ತಿನ್ನೋದು. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಫಸ್ಟು ಅವ್ರಿಗೆ ಮಾಡಿ ಹಾಕ್ಕೊಟ್ಬಿಟ್ಟು ಪಾಪು ಕೂಡ ತಿನ್ಸೋಕೆ ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಮುಖ ತೊಳೆಯೋಕ್ಕೆ ಹೋಗ್ತೀನಿ. ಅದೇ ರೂಟೀನ್ ಇಲ್ಲಿ ಸ್ವಲ್ಪ ಸೆಟ್ ಆಗಿಲ್ಲ. ಅಲ್ಲಿ ಬೆಳಗ್ಗೆ ಏನು ಮಾಡ್ತಿದ್ದೆ, ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದುಬಿಡ್ತಿದ್ದೆ. ಬಂದಮೇಲೆ ಇನ್ನು ಟೀ ಹಾಲು ಎಲ್ಲ ಕೊಟ್ಟು ನೆಕ್ಸ್ಟ್ ತಿಂಡಿ ಮಾಡಿದ್ರೆ ಅಲ್ಲೇ
ನಾನು ಕೂಡ ತಿಂಡಿ ಮಾಡೋದಕ್ಕೆ ಆಗ್ತಿತ್ತು. ಇಲ್ಲಿ ಸ್ವಲ್ಪ ಅದು ಸೆಟಪ್ ಆಗಿಲ್ಲ, ನೋಡ್ತಿದ್ದೀರಲ್ಲ. ಇಲ್ಲಿ ಚಪಾತಿಗೆ ತುಪ್ಪ ಹಾಕ್ಕೊಡ್ತಾಯಿದ್ದೀನಿ, ಪಾಪುಗೆ ತುಪ್ಪ ಹಾಕೊಂಡು ತಿನ್ನಿಸಿ ಅಂತ. ಇನ್ನು ಇಲ್ಲಿ ಒಂದು ಬಾಗಿಲಲ್ಲಿ ಇತ್ತು ಏನಪ್ಪ ಮೊಳೆ, ಅದಕ್ಕೇ ಒಂದು ಬಾಲ್ ಕಟ್ಕೊಟ್ಟಿದ್ದೆ ಅವನಿಗೆ. ಪಾಪ ಆಟಲ್ಲಿ ಬೇಜಾರಾಗ್ತಿರುತ್ತೆ ಅಲ್ವಾ ಅವನಿಗೂ, ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಬೇಕೇ ಅಂತ ಹೇಳಿ. ಬಟ್ ಅಷ್ಟು ಅವನ್ನ ತುಂಬಾ ಜಾಸ್ತಿ ಮೈ ನೋವು ಮಟ್ಟಿಗೆ ಆಡೋದಕ್ಕೆ ನಾನು ಅಷ್ಟು ಬಿಡ್ತಾಯಿಲ್ಲ. ಆಡ್ತಾನೆ ಅವನು, ನಾವು ಬಿಡಲಿಲ್ಲ ಅಂದರೂ ಅವನು ಆಡ್ತಾನೆ. ಬಟ್ ನಾನು ಅಷ್ಟು ಹೊರಗಡೆ ಜಾಸ್ತಿ ಬಿಟ್ಟು ಅಭ್ಯಾಸ ಮಾಡಿಲ್ಲ. ಮನೇಲಿ ಆಟ ಆಡ್ತಿರ್ತಾನೆ, ಪಾರ್ಕಿಗೆ ಹೋಗ್ತಾನೆ, ಮತ್ತು ವಾಕಿಂಗ್ ಕರ್ಕೊಂಡು ಹೋಗ್ತೀವಿ. ಆದಷ್ಟು ಆ್ಯಕ್ಟಿವಿಟಿ ಆದಷ್ಟು ನಾನು ಬ್ಯುಸಿಯಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅವನ್ನ. ಇಲ್ಲ ಅನ್ನೋದು ನಮ್ಮ ತಲೆ ಕೆಡಿಸ್ಬಿಡ್ತೀನಿ. ಈ ರಜದಲ್ಲಿ ಯಾವಾಗ ಮುಗಿಯುತ್ತಪ್ಪ ಅನಿಸ್ಬಿಟ್ಟಿದೆ. ಅದರಲ್ಲೂ ನೆಕ್ಸ್ಟ್ ಇಯರ್ ಬೇರೆ ಫುಲ್ ಕ್ಲಾಸು. ಅದಕ್ಕೇ ಅವನಿಗೆ ಇವಾಗ ಊಟ ಮಾಡೋಕ್ಕೆ ಟ್ರೈನಿಂಗ್ ಕೊಡ್ತಾಯಿದ್ದೀನಿ ನಾನು. ಅವನಿಗೆ ತಿನ್ಲಿಕ್ಕೆ ಕೊಡ್ತಾಯಿದ್ದೀನಿ, ಎಷ್ಟು ತಿಂತಾನೆ ಅಷ್ಟು ತಿಂತಾನೆ, ಮಿಕ್ಕಿದ್ದು ನಾನು ತಿನ್ನಿಸ್ತೀನಿ. ಇನ್ನು ಇಲ್ಲಿ ಹಿಂದೆ ಬಾಲ್ಕನಿ ಇತ್ತಲ್ಲ, ಅಲ್ಲಿ ಗಿಡಗಳಿಟ್ಟಿದೆ ಫ್ರೆಂಡ್ಸ್. ಏನಾಗ್ಬಿಟ್ಟಿದೆ, ಕೆಂಪು ಮಣ್ಣು ಎಲ್ಲಿರುತ್ತೆ ಅಲ್ಲಿ ಇರುವೆ ಜಾಸ್ತಿ ಆಗಿಬಿಡುತ್ತೆ. ಅದರಲ್ಲೂ ನಾನು ಗಿಡಕ್ಕೆ ಏನು ತೊಳೆದಿದ್ದು ನೀರು ಹಾಕಿ ಮತ್ತು ಬೇಳೆ ತೊಳೆದಿದ್ದು ನೀರೆಲ್ಲ ಹಾಕ್ತಿದ್ದೆ, ಅದು ಸ್ವೀಟ್ನೆಸ್ಸಿಗೆ ಸ್ವಲ್ಪ ಬಂದುಬಿಟ್ಟಿದೆ. ತುಂಬಾ ತಲೆನೋವಾಗೋಯ್ತು ನನಗೆ. ತುಂಬ ಇರುವೆ ಇತ್ತು, ಎಲ್ಲ ಮಣ್ಣೆಲ್ಲ ತೋಡಾಕ್ಬಿಟ್ಟಿತ್ತು. ಅದಕ್ಕೇನು ಮಾಡಿದೆ ಅಂದರೆ ಫಸ್ಟು ಇಲ್ಲೆಲ್ಲ ಫಿನೈಲ್ ಹಾಕಿ ಬಿಟ್ಟು ಬೆಳಗ್ಗೆ ಈಗ ವಾಶ್ ಮಾಡ್ತಾಯಿದ್ದೀನಿ. ಇದೆಲ್ಲ ನೀಟಾಗಿ ವಾಶ್ ಮಾಡಿ ತಳ್ಳಿ ಆದಮೇಲೆ ಇರುವೆ ಪೌಡ್ರ್ ಬರುತ್ತಲ್ಲ ಅದು, ಅಥವಾ ಲಕ್ಷ್ಮಣ ರೇಖೆನ ಹಾಕ್ಬಿಡ್ತೀನಿ. ಅದು ಹಾಕೋದ್ರಿಂದ ಇರುವೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಮೊದಲು ಅಷ್ಟೇ ಹಳೆ ಮನೇಲಿ ಇದ್ವಲ್ಲ, ಅಲ್ಲೂ ಹೀಗೇ ಆಗಿತ್ತು. ಇರುವೆ ಪೌಡ್ರ್ ಹಾಕಿದ್ಮೇಲೆ ಎಲ್ಲ ಅವಾಯ್ಡ್ ಆಗಿತ್ತು. ನೋಡ್ತಾ ಇರ್ಬೋದು, ಆ ಮಣ್ಣೆಲ್ಲ ಹೋಗೋದು ನೋಡಿದ್ರೆ ಹೊಟ್ಟೆ ಉರಿತಾಯಿತ್ತು ನನಗೆ. ಮತ್ತೆ ಎಲ್ಲಿಂದ ತಂದು ಹಾಕೋಕ್ಕಾಗುತ್ತೆ ಅಂತ ಹೇಳಿ ಸ್ವಲ್ಪ ಗಿಡಗಳನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ಆದ್ರೂ ಏನೋ ಹೇಳ್ತಾರಲ್ಲ ಹಾಗೆ, ನನಗೆ ಗಿಡ ಅಂದರೆ ತುಂಬಾ ಇಷ್ಟ. ಗಿಡ ಇರಬೇಕು, ಇಲ್ಲ ಯಾವುದಾದ್ರೂ ಒಂದು ಪ್ರಾಣಿ ಇರಬೇಕು ನನಗೆ ನನ್ನ ಜೊತೇಲಿ. ಹಂಗಾದ್ರೇ ನನಗೆ ಒಂಥರ ಚೆನ್ನಾಗಿ ಪಾಸಿಟಿವ್ ಆಗಿ ಫೀಲ್ ಆಗೋದು. ಏನೋ ಒಂಥರ ಬೋರ್ಡಮ್ ಅನ್ಸಲ್ಲ ಲೈಫು. ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಯಾರಿಗಾರು ಹೀಗೆ ಇದೆಯೇ ಏನು ಅಂತ ತಿಳಿಸಿ ನನಗೆ ಕಮೆಂಟ್ನಲ್ಲಿ. ಪಾಪು ಇದ್ರೂ ಕೂಡ ಅಷ್ಟೇ, ಅವನ ಜೊತೆಲೂ ಆಟ ಆಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಪಾಪು ಒಂದೊಂದು ಟೈಮು ಅಟ್ಲೀಸ್ಟ್ ಕೋಪ ಬರ್ಸ್ಬಿಡುತ್ತೇನೋ. ಆದರೆ ಈ ಪ್ರಾಣಿಗಳಾಗಲಿ ಗಿಡಗಳಾಗಲಿ ನಮಗಿರೋ ಕೋಪನೂ ಕೂಡ ತೆಗ್ದಾಕತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾಯಿದ್ರೆ ಫಿನೈಲೆಲ್ಲ ಹಾಕ್ತಾಯಿದ್ದೀನಿ. ಆ ಗಿಡಗಳು ಬೆಳೆಯೋದನ್ನು ನೋಡೋದೇ ಒಂದು ಚೆಂದ. ಅದು ಹೂವು ಬಿಟ್ಟರೆ ಇನ್ನೂ ಚೆಂದ. ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಏನೋ ಎಷ್ಟೋ ದುಡ್ಡು ಕೊಟ್ಟರು ಅಷ್ಟು ಸಂತೋಷ ಆಗಲ್ವ, ಅಷ್ಟು ಆಗ್ಬಿಡುತ್ತೆ ನನಗೆ. ಅಟ್ಲೀಸ್ಟ್ ಪುದೀನ ಸೊಪ್ಪು ಚೆನ್ನಾಗಿ ಬಂದ್ಬಿಟ್ರೂ ತುಂಬ ಖುಷಿ ಆಗಿಬಿಡುತ್ತೆ ನನಗೆ. ಅಷ್ಟು ಇಷ್ಟ ನನಗೆ ಗಿಡ ಅಂದರೆ. ನಮ್ಮ ಅಮ್ಮನ ಮನೆಯಂತೂ ಸುತ್ತಮುತ್ತ ಗಿಡ ಬೆಳೆಸ್ಬಿಟ್ಟಿದ್ದಾರೆ. ನಮ್ಮ ಅಮ್ಮಂಗೂ ಅಷ್ಟೇ ನನಗಿಂತ ಹೆಚ್ಚು ಇಷ್ಟ. ಅವರು ಮನೆ ಸುತ್ತ ಎಲ್ಲ ಬೆಳೆಸ್ಬಿಟ್ಟಿದ್ದಾರೆ. ಅಲ್ಲಿ ಒಳ್ಳೆ ಇದಿರೋದ್ರಿಂದ, ಫರ್ಟಿಲಿಟಿ ಇರೋದ್ರಿಂದ ನೆಲ ಚೆನ್ನಾಗಿ ಬರುತ್ತೆ ಗಿಡಗಳು ಮಾತ್ರ. ನಾನು ಅಲ್ಲಿಗೆ ಮಧ್ಯೆ ಒಂದೊಂದು ತಗೊಂಡೋಗಿ ಹಾಕ್ತಾಯಿರ್ತೀನಿ. ಇಲ್ಲಿ ಆದಷ್ಟು ಬೆಳೆಸ್ತಾ ಇರ್ತೀನಿ. ನನಗಿಷ್ಟ ತುಂಬಾ. ನೋಡೋಣ, ನಮ್ಮ ಸ್ವಂತ ಮನೆ ಅಂತ ಆದ್ರಂತೂ ಒಂದು ದೊಡ್ಡ ಗಾರ್ಡನ್ ಇಟ್ಕೊಂಡ್ಬಿಡ್ತೀನಿ ನಾನು. ಗ್ರೌಂಡ್ ಅಂತೂ ಗಾರ್ಡನ್ಗೆ ಅಂತಲೇ ಇಟ್ಕೊಂಡ್ಬಿಡ್ತೀನಿ ನಾನು. ಅಷ್ಟು ಇಷ್ಟ ನನಗೆ. ನೋಡೋಣ, ಎಲ್ಲ ಫ್ಯೂಚರಲ್ಲಿ ಆಗುತ್ತೆ. ಸದ್ಯಕ್ಕೆ ಏನಿದೆ ಅದರಲ್ಲಿ ನಮಗಿಷ್ಟ ಆಗೋ ರೀತಿ ಮಾಡ್ಕೊಳ್ಳೋಣ ಅಂತ ಹೇಳಿ, ಇಲ್ಲಿ ನಾನು ಬಟ್ಟೆಗಳು ಏನೋ ಅಡುಗೆ ಮನೇಲಿ ಯೂಸ್ ಮಾಡೋದು, ಅದು ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿ ಬಿಸಿಲಾಗೋಯ್ತು, ತುಂಬಾ ಸಾಕಾಗೋಯ್ತು. ಅದಕ್ಕೆ ಪಾರ್ಕಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಬಿಸಿಲು ಸ್ವಲ್ಪ ಕಡಿಮೆ. ಅಲ್ಲಿಂದ ಬರ್ತಾ ಹಾಗೇ ಐಸ್ ಕ್ರೀಮ್ ತಗೊಂಡು ಬಂದಿದ್ದರು 3 ಜನನೂ ಕೂತ್ಕೊಂಡು ತಿಂದು. ಇನ್ನು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಬೇಕಿತ್ತು. ಅದಕ್ಕೆ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ವ್ಲಾಗ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.